ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಆರಾಮಿದ್ದೀರ ಅನ್ಕೋತೀವಿ. ನಾವು ಆರಾಮಿದ್ದೀವಿ ನೋಡ್ರಿ. ಬ್ಲಾಗ್ ಏನದ ನಾವು ಇವಾಗ ಸ್ಟಾರ್ಟ್ ಮಾಡ್ತೀವಿ. ಆ್ಯಂಡ್ ಇವತ್ತು ಸ್ವೆಟ್ರ್ ಹಾಕ್ಕೊಂಡು ಬ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಹೌದು, ಏನಕ್ಕಂದರೆ ನಾರ್ಮಲಿ ನಾನು ಹಾಗೆ ಮಲಗೋದು. ಸೊ ಚಳಿ ನಿನ್ನೆ ಎಷ್ಟು ಜಾಸ್ತಿ ಆಯಿತು ಅಂದರೆ ಮಧ್ಯರಾತ್ರಿ ಇವಳಿಗೆ ಬೇಬಿಗೆ ಹಾಲು ಕುಡಿಸ್ಬೇಕಂತ ಎದ್ಬಿಟ್ಟು ಅವಳಿಗೆ ಹಾಲು ಕುಡಿಸಾದ್ಮೇಲೆ ಹಾಲು ಕುಡಿಸಾದ್ಮೇಲೆ ಮಲಗಬೇಕಂತಿದ್ದೀನಿ. ಸೊ ಚಳಿ ಎಷ್ಟು ಜಾಸ್ತಿ ಇತ್ತು ಅಂತಂದರೆ ಸ್ವೆಟ್ರ್ ಹುಡುಕಾಡಿ ಹಾಕುವಂಥ ಪರಿಸ್ಥಿತಿ ಬಂದುಬಿಡ್ತು. ಆ್ಯಕ್ಚುಲಿ ನಾನು ನಾರ್ಮಲಿ ಹಾಕ್ಕೊಳ್ಳಲ್ಲ, ಬಟ್ ಮಧ್ಯರಾತ್ರಿ ಎದ್ಬಿಟ್ಟು ಅಷ್ಟೊಂದು ಚಳಿ ಆಗ್ತಿತ್ತು. ಸೊ ಅದಕ್ಕೋಸ್ಕರ ಹಾಕ್ಕೊಂಡೆ. ಮಾರ್ನಿಂಗ್ ಎದ್ದ ಕೂಡಲೇ ನನ್ನ ಜೊತೆ ಅವಳು ಎದ್ದ ಕೂಡಲೇ ಎಲ್ರಿಗೂ ಹಾಯ್ ಮಾಡ್ತಿದ್ದಾಳೆ ನೋಡಿ. ಹಾಯ್ ಎಲ್ರಿಗೂ ಹಾಯ್ ಮಾಡ್ತಿದ್ದಾಳೆ. ನಾನು ಎದ್ದ ಕೂಡಲೇ ಅವಳು ಎದ್ಲು. ಸ್ವಲ್ಪ ಒಂದು ಹಾಫ್ ಆನ್ ಅವರ್ ಅಥವಾ ಒಂದು 1 ಅವರು ಸ್ವಲ್ಪ ಆಟ ಆಡ್ತಾಳೆ. ಆ್ಯಂಡ್ ಏನಂತಂದರೆ ಅವಳು ಕೆಳಗಡೆ ಹಾಕಲ್ಲ, ತೊಡೆ ಮೇಲೆ ಮಲಗೋದು. ಕೆಳಗಡೆ ಹಾಕಿದ್ರೆ ಸಿಕ್ಕಾಪಟ್ಟೆ ಅಳ್ತಾಳೆ. ಸೊ ಅದಕ್ಕೋಸ್ಕರ ಅವಳು ಎಷ್ಟೊತ್ತರೆಗೂ ಎಚ್ಚರಿಕೆ ಇರ್ತಾಳೆ. ಅವಳು ತೊಡೆ ಮೇಲೆ ಇಟ್ಕೋಬೇಕು. ಅವಳಿಗೆ ಕೆಳಗಡೆ ಹೋಗೋದೇ ಇಲ್ಲ. ಸೊ ಎಲ್ಲ ಕೆಳಗಡೆ ಹಾಕಿದ್ಮೇಲೆ ನಾನು ಪೌಡ್ರ್ ಯೂಸ್ ಮಾಡ್ತಿರೋದು ಈ ಬಾಕ್ಸಲ್ಲಿ. ಸೊ ಅದಾದಮೇಲೆ ಇದು ಹಿಮಾಲಯ. ಸೊ ಇದ್ರಿಗಿಂತ ಬಿಫೋರು ಇದು ತಂದಿದ್ವಿ, ಬೇರೆ ಪೌಡ್ರ್ ತಂದಿದ್ವಿ, ಬಟ್ ಅದನ್ನು ಯೂಸ್ ಮಾಡಲಿಲ್ಲ ನಾನು. ಅದು ಯಾವುದಂತ ತೋರಿಸ್ತೀನಿ. ಆ್ಯಂಡ್ ಇದು ಕಾಡಿಗೆ ಐಟೆಕ್ಸ್ ಯೂಸ್ ಮಾಡ್ತಿರೋದು. ತುಂಬ ಬ್ರ್ಯಾಂಡ್ ನಂತರ ಫ್ರೆಂಡ್ಲಿ ಬ್ರ್ಯಾಂಡ್ ಇದು. ಸೊ ಅದಾದಮೇಲೆ ಈ ಸ್ಪಂಜು ಬಾಕ್ಸ್ ಜೊತೆನೇ ಬಂದಿದೆ. ಸೊ ಇದರಲ್ಲಿ ನೀವು ಬೇಕಾದರೆ ಪೌಡ್ರ್ ಹಾಕ್ಬೋದು. ನಾನು ಇದರಲ್ಲಿ ಹಾಕಲ್ಲ. ಸೊ ಡೈರೆಕ್ಟಾಗಿ ಬಾಕ್ಸಲ್ಲಿ ಹಾಕಿಬಿಟ್ಟು ಆಮೇಲೆ ಅದನ್ನು ಟಚ್ ಮಾಡೋದು. ಬೇಕಿದ್ರೆ ನೀವು ಇದರಲ್ಲೂ ಹಾಕ್ಬೋದು. ಇದರಲ್ಲಿ ಹಾಕಿದ್ರೆ ಸ್ವಲ್ಪ ಜಾಸ್ತಿ ಹೋಗುತ್ತೆ ಪೌಡ್ರು, ಅಗತ್ಯಕ್ಕಿಂತ ಜಾಸ್ತಿ. ಸೊ ಅದಕ್ಕೋಸ್ಕರ ನಾನು ಇದರಲ್ಲಿ ಹಾಕಲ್ಲ. ಆ್ಯಂಡ್ ಇದ್ರ ಜೊತೆ ಫಸ್ಟ್ ತಂದಿರೋದು ಜಾನ್ಸನ್ಸ್ ಬೇಬಿ ಪೌಡ್ರ್ ತಂದಿದ್ವಿ, ಅದನ್ನು ತೋರಿಸ್ತೀನಿ ಇವಾಗ. ಸೊ ಇದು ಏನಂತಂದ್ರೆ ತುಂಬ ಜನ ನನಗೆ ರೆಫರ್ ಮಾಡಿದ್ರು, ಇದು ಹಚ್ಚಬೇಡಿ ಬೇಬಿಗೆ. ಮುಂಚೆ ಎಲ್ಲ ಇದನ್ನೇ ಯೂಸ್ ಮಾಡ್ತಿರೋದು ನಾವು, ಬಟ್ ಇವಾಗ ಬೇಡ ಅಂತ ಅಂದರು. ಸೊ ಅದಕ್ಕೋಸ್ಕರ ಇದನ್ನು ಡ್ರಾಪ್ ಮಾಡಿಬಿಟ್ಟು ಯೂಸ್ ಮಾಡಲಿಲ್ಲ. ಒಂದಿನನೂ ನಾನು ಯೂಸ್ ಮಾಡಲಿಲ್ಲ. ಇದನ್ನು ಡ್ರಾಪ್ ಮಾಡಿ ನಾನು ಇವಾಗ ಹಿಮಾಲಯ ಯೂಸ್ ಮಾಡ್ತಿದ್ದೀನಿ. ಹಿಮಾಲಯ ಚೆನ್ನಾಗಿದೆ ಅಂತ ಇದು ಮಾಡ್ತಿದ್ದಾರೆ. ಆ್ಯಂಡ್ ಕಲರ್ ಡಿಫ್ರೆನ್ಸ್ ನೋಡಬೇಕಂತಂದರೆ ಕಲರ್ ಡಿಫ್ರೆನ್ಸ್ ಹೇಳಬೇಕು ಅಂತಂದರೆ ಜಾನ್ಸನ್ ಬೇಬಿ ಬಂದುಬಿಟ್ಟು ಫುಲ್ಲಿ ವೈಟ್ ಕಲರ್ ಇದೆ. ಆ್ಯಂಡ್ ಹಿಮಾಲಯದಲ್ಲಿ ಸ್ವಲ್ಪ ಸ್ಕಿನ್ ಟೋನ್ ಕಲರ್ ಬರುತ್ತೆ ಪೌಡರು. ಆ್ಯಂಡ್ ಪ್ರೈಸ್ನು ಡಿಫ್ರೆನ್ಸ್ ಇದೆ. ಇದು 60 ರೂಪೀಸ್, ಇದು 125 ರೂಪೀಸ್ ಏನು. ಸೊ ಕ್ವಾಂಟಿಟಿ ಕೂಡ ಡಿಫ್ರೆಂಟ್ ಇದೆ. ಬಟ್ ಹಿಮಾಲಯ ತುಂಬ ಚೆನ್ನಾಗಿದೆ ಅಂತ ತುಂಬ ಜನ ಪ್ರಿಫರ್ ಮಾಡ್ತಿದ್ದಾರೆ. ಆ್ಯಂಡ್ ಹೊರಗಡೆ ಇವತ್ತು 3 ದಿನಕ್ಕೆ 4 ದಿನಕ್ಕೆ ಒಂದು ಸರ್ತಿ ನಳ ಬರುತ್ತೆ. ಇವತ್ತು ನಳ ಬಂದಿದೆ, ಅದಕ್ಕೆ ಪೈಪ್ ಹಚ್ಚಿದ್ದೀವಿ. ಹೊರಗಡೆ ಇಲ್ಲಿ ನಲ್ಲಿ ಇರೋದು, ಇದರಿಂದ ಅಲ್ಲಿ ಮೋಟ್ರಿಗೆ ಅಟ್ಯಾಚ್ ಮಾಡೋದು ಸ್ಮಾಲ್ ಪೈಪಿಂದ. ಒಳಗಡೆ ತೊಗೊಂಡಿಲ್ಲ, ನಾವು ಹೊರಗಡೆ ಇಟ್ಟಿದ್ದೀವಿ. ಸೊ ಇದರಿಂದ ಇಲ್ಲಿಂದ ಪೈಪ್ ಹೋಗುತ್ತೆ. ಪೈಪಿಂದ ನಮ್ಗೆ ಎಲ್ಲಿ ಬೇಕು ಸಂಪು, ಸಿಂಟ್ಯಾಕ್ಸು, ಡ್ರಮ್ಮು, ಸೊ ಏನೇನು ಬೇಕು ಎಲ್ಲ ತುಂಬ್ಕೋತೀವಿ. ಆ್ಯಂಡ್ ನಳ ಬಿಟ್ಟಾಗೆ ಸ್ವಲ್ಪ ಜಾಸ್ತಿ ಕೆಲಸ ಆಗುತ್ತೆ ನಮ್ಮದು. ಇದು ಹಳೆಯ ಹೌಸು, ಇದು ಹೊಡಿಬೇಕಂತ ಪ್ಲ್ಯಾನ್ ಮಾಡಿದ್ವಿ, ಬಟ್ ಅದು ನೋಡೋಣ ಮುಂದೆ. ಇವತ್ತು ಊಟಕ್ಕೆ ಪುಂಡಿ ಪಲ್ಯ. ಸೊ ಈ ಥರ ಒಂದು ಸತಿ ನಾನು ಏನಕ್ಕೆ ತೋರಿಸಿದೆ ಅಂದರೆ, ಈ ಸತಿ ಒಂದು ಟೇಸ್ಟ್ ಮಾಡಿ ನೋಡಿ. ಪುಂಡಿ ಪಲ್ಯ ಜೊತೆ ನಾವು ಅಡುಗೆಗೆ ಯೂಸ್ ಮಾಡ್ತೀವಲ್ಲ, ಅದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ರೊಟ್ಟಿ ಜೊತೆ ಊಟ ಮಾಡಿ, ಜೋಳದ ರೊಟ್ಟಿ ಜೊತೆ. ನನಗೂ ಇದು ಯಾರೋ ಬೇರೆಯವ್ರು ಹೇಳಿದ್ದು. ಸೊ ಫ್ರೆಂಡ್ಸ್, ಮಧ್ಯಾಹ್ನ ತಲೆ ಸ್ನಾನ ಎಲ್ಲ ಆಯಿತು. ಸೊ ಮಧ್ಯಾಹ್ನ ತಲೆ ಸ್ನಾನ ಮಾಡಿಕೊಂಡು ಸ್ವಲ್ಪ ನಾನು ರೆಸ್ಟ್ ಮಾಡಿದೆ. ಬಿಕಾಸ್ ನೈಟೆಲ್ಲ ನನಗೆ ನಿದ್ದೆ ಇಲ್ಲ. ಅವಳೆಲ್ಲ ಮಧ್ಯರಾತ್ರಿ ಎಲ್ಲ ಎಬ್ಸ್ತಿದ್ಲು. ಹಾಲದು ಕುಡಿತಾಳಲ್ಲ, 2 ಅವರ್ಸಿಗೆ ಒಂದು ಸತಿ ಎಬ್ಬಿಸ್ತಾಳೆ. ಸೊ ಹಂಗಾಗ್ಬಿಟ್ಟು ನಂಗೆ ಕರೆಕ್ಟಾಗಿ ನೈಟ್ ನಿದ್ದೆ ಆಗೋಲ್ಲ. ಸೊ ಸ್ವಲ್ಪ ತಲೆ ಸ್ನಾನ ಮಾಡಿಬಿಟ್ಟು ರಿಲ್ಯಾಕ್ಸಾಗಿ ಮಲ್ಕೊಂಡೆ 1-2 ಅವರ್ಸು. ಆಮೇಲೆ ಇವಾಗ ಎದ್ದು ಮತ್ತೆ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಂಡ್ ಏನಪ್ಪ ಅಂತಂದರೆ ಇವಾಗ ಚಳಿಗಾಲ ಅಲ್ವಾ, ಕುಲೈ ಕಟ್ಟಬೇಕು ಬೇಬಿಗೆ. ಸೊ ಆಲ್ರೆಡಿ 2 ಕುಲೈ ನಾವು ಆಲ್ರೆಡಿ ಹೊಲಿಸಿದ್ದೀವಿ. ಒಂದು ಮಮ್ಮಿ ಹ್ಯಾಂಡಿಂದ ಹೊಲಿಬೇಕು. ಸೊ ಫಸ್ಟ್ ಕುಲೈ ಬೇಬಿಗೆ ಏನು ಹಾಕ್ತೀವಲ್ಲ, ಅದು ಕೈಯಿಂದ ಸ್ಟಿಚ್ ಮಾಡಬೇಕು. ಸೊ ಕೈಯಿಂದ ಸ್ಟಿಚ್ ಮಾಡಿ ಆಲ್ರೆಡಿ ಅವಳಿಗೆ ಯೂಸ್ ಮಾಡ್ತಿದ್ದಾಳೆ. ಇನ್ನೂ 2 ಅಂತಂದರೆ ನಾರ್ಮಲಿ ನಾವು ಇಲ್ಲಿವರೆಗೂ ಬೇರೆ ಕಡೆಯಿಂದ ನಮ್ಮ ರಿಲೇಟಿವ್ಸೇ, ಸೊ ಬೇರೆ ಕಡೆಯಿಂದ ಅವರು ಹೊಲಿದು ಕಳಿಸಿದ್ರು. ಸೊ ಅದನ್ನು ಯೂಸ್ ಮಾಡ್ತಿದ್ದೀವಿ. ಆ್ಯಂಡ್ ಇನ್ನೊಂದು ಏನಂದರೆ, ಇಲ್ಲಿ ಕೆಳಗಡೆ ಎಲ್ಲ ಥಂಡಿ ಬರ್ತಿದೆ. ಮೇಲೆ ಇಲ್ಲಿವರೆಗೂ ಕವರ್ ಆಗುತ್ತೆ ಕಿವಿವರೆಗೂ, ಬಟ್ ಇಲ್ಲೆಲ್ಲ ಥಂಡಿ ಬರ್ತಿದೆ. ಸೊ ಇನ್ನೊಂದು ಕುಂಚಿ ಕುಲೆ ಅಂತ ಅಂತಾರೆ, ಅದು ನಂಗೆ ಕರೆಕ್ಟಾಗಿ ಗೊತ್ತಿಲ್ಲ ಏನಂತಾರಂತ. ಸೊ ಯಾರಿಗಾದ್ರೂ ಗೊತ್ತಿತ್ತು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ.
ಸೊ ಇಲ್ಲಿಂದ ಬಂದುಬಿಟ್ಟು ಇಲ್ಲಿವರೆಗೂ ಬರುತ್ತೆ. ಓಕೆ, ಇಲ್ಲಿವರೆಗೂ ಬರುತ್ತೆ ಅದು. ಆ ಕುಲಾಯಿ ನಾನು ನಿನ್ನೆ ಹೇಳಿದ್ದೆ, ನಿನ್ನೆ ಎಲ್ಲ ಒಂದು ವಾರದ ಹಿಂದೆ ಹೇಳಿದ್ದೆ ಮಾಣಿಕ್ ಅವರಿಗೆ. ಸೊ ಅವರು ಬೇರೆ ಕಡೆ ಎಲ್ಲ ಸ್ಟಿಚ್ ಮಾಡಿಸ್ಕೊಂಡು ಇವತ್ತು ತೊಗೊಂಡು ಬರ್ತೀನಿ ಅಂತ ಅಂದಿದ್ದಾರೆ. ಸೊ ಮೇ ಬಿ ಬರ್ಬೋದು, ಅವ್ರು ಬರೋಕ್ಕೆ ಲೇಟ್ ಆಗುತ್ತೆ ತೊಗೊಂಡು ಬರಬೇಕು ಅಂತಂದರೆ ಇನ್ನು ಮಮ್ಮಿ ಮನೆಗೆ. ಸೊ ಇವಾಗ ಟೆಂಪರರಿ ಇಲ್ಲಿವರೆಗೂ ಯೂಸ್ ಮಾಡ್ತೀವಿ. ಆ್ಯಂಡ್ ಇದು ಕೂಡ ಅವಳು ಏನು ಮಾಡ್ತಾಳೆ, ರಾತ್ರಿ ಮಲಗಬೇಕಾದ್ರೆ ಕುಲಾಯಿ ಇದು ಉಲ್ಟಾಗಿಬಿಡುತ್ತೆ. ಮುಂದ್ಗಡೆದು ಕುಲಾಯಿ ಹಿಂದ್ಗಡೆ ಕುಲಾಯಿ ಮುಂದೆ ಬರುತ್ತೆ, ಮುಂದ್ಗಡೆದು ಹೋಗಿ ಹಿಂದ್ಗಡೆ ಆಗುತ್ತೆ. ಅಷ್ಟು ಒದ್ದಾಡ್ತಾಳೆ ತಲೆ ಎಲ್ಲ. ಬಟ್ ಇವಾಗ ಚಳಿಗಾಲ ಇರೋದ್ರಿಂದ ಈ ಥರ ಇಷ್ಟು ಕವರ್ವರೆಗೂ ಬೇಕೇ ಬೇಕು. ಇಷ್ಟು ತುಂಬ ಶಾರ್ಟ್ ಆಗ್ತಿದೆ, ನೆಕ್ಕಲ್ಲೆಲ್ಲ ತುಂಬ ಚಳಿ ಬಿಡುತ್ತೆ. ಬಿಕಾಸ್ ಬೇಬಿ ಯಾವಾಗಲೂ ಗರಮಲ್ಲೇ ಇರಬೇಕು. ಆ್ಯಂಡ್ ನಾವು ಇವಾಗ ಮತ್ತೆ ಎಲ್ಲ ಹಾಸ್ಪಿಟಲ್ ಚೆಕಪ್, ಜನರಲ್ ಚೆಕಪ್ ಅಂತ ಎಲ್ಲ ಹೋಗ್ತೀವಲ್ಲ, ಸೊ ಅದಕ್ಕೋಸ್ಕರ ಬೈಕಲ್ಲಿ ಹೋಗ್ಬೇಕಾದ್ರೆ, ಬಿಕಾಸ್ ನಮ್ಮಲ್ಲಿ 4 ವೀಲರ್ ಇಲ್ಲ. ಸೊ ಫೈನಾನ್ಷಿಯಲಿ ನಾವಿನ್ನೂ ಆ ಸ್ಟೇಬಲ್ ಬಂದಿಲ್ಲ 4 ವೀಲರ್ ತೊಗೊಳ್ಳೋ ಸ್ಟೇಜಿಗೆ. ಸೊ 2 ವೀಲರೆಲ್ಲ ಹೋಗೋದಲ್ಲ, ಅದು ಗಾಳಿ ತುಂಬ ಇದಾಗುತ್ತೆ. ನಾವು ಉತ್ತರ ಕರ್ನಾಟಕ ಗುಲ್ಬರ್ಗ ಕಡೆ ತುಂಬ ಬಿಸಿಲು ಅಂತಂತಾರೆ. ಆ ಥರ ಏನಿಲ್ಲ. ಯಾವ ಕಾಲದಲ್ಲಿ ಏನು ಬರಬೇಕು ಅದೇ ಬರುತ್ತೆ. ಮಳೆಗಾಲದಲ್ಲಿ ಮಳೆ ಬರುತ್ತೆ, ಚಳಿಗಾಲದಲ್ಲಿ ಚಳಿ ಬರುತ್ತೆ, ಬೇಸಿಗೆಗಾಲದಲ್ಲಿ ಬಿಸಿಲಿರುತ್ತೆ ಅಷ್ಟೇ. ಸೊ ಬಿಸಿಲು ಅಂತಂದರೆ ಎನಿ ಟೈಮ್ ಬಿಸಿಲು ಇರೋಲ್ಲ. ಇವಾಗ ನೋಡಿ ಚಳಿಗಾಲದಲ್ಲಿ ಎಷ್ಟು ಚಳಿ ಇದೆ ಅಂತಂದರೆ ನಾವೆಲ್ಲ ನಾರ್ಮಲಾಗಿ ನಾನು ಸಾಕ್ಸ್ ಎಲ್ಲ ಸ್ಲಿಪ್ಪರೆಲ್ಲ ಹಾಕ್ಕೊಂಡು ಹೋಗ್ಬೇಕು. ಬಟ್ ಬಾಣ್ತಿ ಬಿಟ್ಟು ಬೇರೆಯವರು ಕೂಡ ಸ್ವೆಟರು, ಸ್ಲಿಪ್ಪರು, ಸಾಕ್ಸು ಹಾಕ್ಕೊಂಡೆಲ್ಲ ಈವ್ನಿಂಗ್ ಟೈಮಲ್ಲಿ ಇದು ಹಾಕೋತಿದ್ದಾರೆ. ಅಷ್ಟೊಂದು ಚಳಿ ಇದೆ. ಸೊ ಇದು ಮಿತ್ ಏನಿದೆ ಅಲ್ಲ, ಉತ್ತರ ಕರ್ನಾಟಕ ಕಡೆ ಬರೀ ಬಿಸಿಲಿರುತ್ತಂತ. ಸೊ ಆ ಥರ ಏನೂ ಇಲ್ಲ. ಬರೀ ಬಿಸಿಲಿರಲ್ಲ. ಅದ್ರ ಜೊತೆ ಯಾವ ಟೈಮಲ್ಲಿ ಏನಿರಬೇಕು ಅದೇ ಇರುತ್ತೆ. ಆ್ಯಂಡ್ ಅವಳು ಮಲಗಿದಾಳೆ. ಹೇಳೋ ಟೈಮ್ ಆಯ್ತು, ಯಾವಾಗ ಹೇಳ್ತಾಳೆ ಗೊತ್ತಿಲ್ಲ. ಅವಳು ಏನಾದರೂ ಎದ್ದರೆ ಇಲ್ಲಿ ನೋಡಿ. ಓಕೆ, ಸೊ ಅವಳು ಯಾವಾಗ ಹೇಳ್ತಾಳೆ ಗೊತ್ತಿಲ್ಲ. ಆ್ಯಂಡ್ ಮನೆ ತುಂಬ ಮೆಸ್ಸಿ ಆಗ್ತಿದೆ ಅವಳು, ಬಿಕಾಸ್ ಅವಳಿಗೆ ತುಂಬ ಬಟ್ಟೆ ಯೂಸ್ ಆಗುತ್ತಲ್ಲ, ಕಟ್ ಮಾಡಿರೋ ಬಟ್ಟೆಗಳು. ಸೊ ಎಲ್ಲ ಯೂಸ್ ಮಾಡ್ತಿದ್ದೀವಿ. ಸೊ ಅಲ್ಲಿ ಬಿದ್ದುಕೊಂಡು ಮೆಸ್ಸಿ ಆಗ್ತಿದೆ ಮನೆ ಸ್ವಲ್ಪ. ಅವಳು ಎದ್ದರೆ ಮತ್ತೆ ಇವಾಗ ಹಾಲು ಕುಡಿತಾಳೆ. ಆ್ಯಂಡ್ ಎದ್ದರೆ ಹಾಲು ಕುಡಿದ್ರೆ ಸೆಕೆಂಡರಿ, ಬಟ್ ಅವಳು ಎತ್ಕೊಂಡು ಕೂಡ ಅಂತಾಳೆ. ಸೊ ಕೆಳಗಡೆ ಮಲ್ಕೊಳ್ಳಲ್ಲ, ಅದೊಂದಿದೆ. ಅವಳು ತುಂಬ ದೊಡ್ಡ ಸ್ಟೋರಿ ಇದೆ, ಒಂದಿನ ಹೇಳ್ತೀನಿ ನಾನು. ಸೊ ನೋಡೋಣ, ಕುಲಾಯಿ ಏನಾದರೂ ತಂದರು ಅಂತಂದರೆ ನಾನು ನಿಮಗೆ ನಾಳೆ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ ಯಾವ ಥರ ಇದೆ ಅಂತ. ಓಲ್ಡ್ ಒನ್ ಕೂಡ ತೋರಿಸ್ತೀನಿ, ಹೊಸದು ಕೂಡ ತೋರಿಸ್ತೀನಿ, ಎರಡು ಕೂಡ ತೋರಿಸ್ತೀನಿ. ಸೊ ಇವಳನ್ನ ಕಾಯೋದೆ ಇವಾಗ. ಆಲ್ರೆಡಿ ಇವಾಗ 30th ಬಂದರೆ 2 ಮಂತ್ಸ್ ಆಗುತ್ತೆ ಅವಳಿಗೆ. ಸೊ ಬೇಬೀಸ್ ಆದ ಕೂಡಲೇ ಕೆಲಸ, ಅವಳಿಗೆ ಕಾಯೋದೇ ಒಂದು ದೊಡ್ಡ ಕೆಲಸ. ಅದು ಬಿಟ್ಟರೆ ಮತ್ತೇನು ಕೆಲಸನೇ ಇರಲ್ಲ ನಮಗೆ. ಸೊ ಅವಳಿಗೆ ಕಾಯಬೇಕು. ಅವ್ರ ಪಪ್ಪನೂ ಬರ್ತೀನಿ ಅಂತಂದರೆ ಮೇ ಬಿ 7:30-8 ಗಂಟೆಗೆಲ್ಲ ಬರ್ಬೋದು. ಸೊ ಬಂದರು ಅಂತಂದರೆ ಓಕೆ, ನಾನೆಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮ್ಗೆ ತೋರಿಸ್ತೀನಿ. ಜಾಸ್ತಿ ಏನೂ ನಾನು ನಿಮಗೆ ತೋರ್ಸೋಕ್ಕಾಗ್ತಿಲ್ಲ, ಬಿಕಾಸ್ ಈ ಪೋಸ್ಟ್ ಡೆಲಿವರಿ ಆಗಿರೋದ್ರಿಂದ ನಾನೇನು ಜಾಸ್ತಿ ಶೂಟ್ ಮಾಡೋಕ್ಕಾಗ್ತಿಲ್ಲ, ಜಾಸ್ತಿನೂ ತೋರ್ಸೋಕ್ಕಾಗ್ತಿಲ್ಲ. ಬಟ್ ಓಕೆ, ಮ್ಯಾಕ್ಸಿಮಮ್ ನನ್ನ ಕೈಯಿಂದ ಏನಾಗುತ್ತೆ ಅದು ಬ್ಲಾಗ್ನ ಮಾಡಿ ಹಾಕ್ತಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ವೀಡಿಯೋದಲ್ಲ ನಿಮಗೆ ತೋರಿಸ್ತೀನಿ ಏನು ತಂದ್ರೆ ಅಂತ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಮತ್ತೆ ಸಿಗೋಣ. ಅಲ್ಲಿವರೆಗೂ ಬಾಯ್.